ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ನನ್ನ ಹತ್ರನೇ ಸಾಲ ಮಾಡಿ ತಗೊಂಡಿರೋ ಕಾರು. ಇನ್ನು ಈ ಅಪ್ಪಿ ಶುದ್ಧ ಪೆದ್ದು. ಸೆಕೆಂಡ್ PU ಪಾಸ್ ಮಾಡಕ್ಕಾಗಿಲ್ವಂತೆ. ಮಗಳು ಭಕ್ತಿ ಕೇಳಲೇಬೇಡಿ, ಇನ್ನು ಮದುವೆನೇ ಮಾಡಕ್ಕಾಗ್ತಿಲ್ಲಂತೆ. ಗಂಡು ಸಿಗ್ಬೇಕಲ್ಲ. ಇನ್ನು ಶಾಸ್ತ್ರಿಗಳೇ, ನಿಮ್ ಬಗ್ಗೆ ಹೇಳ್ಬೇಕಾ? ಮದುವೆ ಆಗಿ 19 ವರ್ಷ ಆಯ್ತು. ದೇವಿ ನಿಮಗೂ ಒಂದು ಮಗುನೂ ಕೊಟ್ಟಿಲ್ಲಲ್ರಿ. ಹೇಳಿ ಶಾಸ್ತ್ರಿಗಳೇ, ನಿಮಗೆ ರಾಜೇಶ್ವರಿಗೆ ಯಾಕಿನ್ನೂ ಮಕ್ಕಳಾಗಲಿಲ್ಲ? ದೇವಿ ಶಾಪ ತಾನೇ ಇದು. ಅಪ್ಪ ಅಮ್ಮ ಅನ್ಸ್ಕೊಳ್ಳೋಕೆ ಯೋಗ ಭಾಗ್ಯ ಎರಡೂ ಇರ್ಬೇಕು. ನಿಮಗ ಅದೇ ಇಲ್ವಲ್ರಿ? ಛೇ, ಎಂಥ ದೊಡ್ಡ ವ್ಯಕ್ತಿ ಮಗನ್ನ ಹಿಂಗೆ ಡಿಕ್ಕಿಲ್ ತುಂಬ್ಕೊಂಡು ಹೋಗುವಂಗಾಯ್ತಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಕಣ್ರೋ. ತನ್ನ ಮಗ ಇಷ್ಟು ಕಷ್ಟಪಡ್ತಿದ್ದೇನೆ ಅಂತ ಗೊತ್ತಾದರೆ ಅವ್ರಮ್ಮಂಗೆ ಎಷ್ಟು ನೋವಾಗ್ಬೇಡ್ರೋ. ಕೇಳಿದ್ ಕೊಟ್ಬಿಡ್ತಾಳೆ. ದಾಮಿನಿ ಹತ್ರ ಏನೇನು ಕೇಳ್ಬೋದು? ಮೊದಲು ಕಾಂಟ್ರಾಕ್ಟಿಗೆ ಸೈನ್ ಆಗಬೇಕು. ಅದು 50% ಕಮಿಷನ್ಗೆ. ಪೆಂಡಿಂಗ್ ಇರೋ ಅಷ್ಟು ಫೈಲ್ಸ್ಗೂ ಸೈನ್ ಹಾಕ್ಸ್ಕೊಂಡ್ರೆ ನೀನು ಕೈ ಹಾಕಿದ ಕೆಲಸ ಯಾವ ತಾನೇ ಡುಬಾಕಾಗಿದೆ ಹೇಳೋಣ. ಏಯ್, ಏನಾಯ್ತಾ? ಗೊತ್ತಿಲ್ಲ ಅಣ್ಣ, ಅದು ಇಳ್ದು ನೋಡಲೇ. ಏಯ್ ಪೆಂಗ್ ನನ್ ಮಗನೆ, ಗಾಡಿ ಚೆನ್ನಾಗಿರೋ ತೊಂಬ ಅಂತ ಹೇಳಿರ್ಲಿಲ್ಲ? ಗಾಡಿ ಯಾಕೋ ಹೊಗೆ ಬರ್ತಿದೆ? ಇಲ್ಲ ಅಣ್ಣ, ನಿನ್ನೆ ತಾನೇ ಸರ್ವಿಸ್ ಮಾಡಿಸಿದೆ ಅಣ್ಣ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಒಂದ್ಸರಿ ಚೆಕ್ ಮಾಡ್ಬಿಡ್ತೇನೆ ಅಣ್ಣ. ಟೆನ್ಷನ್ ಮಾಡ್ಕೋಬೇಡಿ ಬಾಸು, 10 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ. ಹೋಗೋ, ರಾಡ್ ಇದೆ ಅಲ್ಲಿ ತಗೊಂಬ. ಸರಿ ಗುರು. ಹಲೋ, ಹೇಳಿ. ಹೌದಾ? ಎಷ್ಟಂತೆ ಕಮಿಷನ್ನು? ಅರ್ಧ ಗಂಟೆಲಿ ಬರ್ತೀನಿ. ಓಕೆ, ಓಯ್ ಬೇಗ ಬನ್ನಿ ಆಯ್ತಾ? ಆಯ್ತಣ್ಣ. ಹುಷಾರು. ಓಕೆ ಅಣ್ಣ. ನನ್ ಮೇಲಿರೋ ದ್ವೇಷ ತೀರಿಸ್ಕೊಳ್ಳೋದಿಕ್ಕೆ ನೀನಿಷ್ಟು ಕೀಳ್ಮಟ್ಟಕ್ಕೆ ಇಳಿತ್ಯಾ ಅಂತ ಅನ್ಕೊಂಡಿರಲಿಲ್ಲ ಶಾಂತಾರಾಮ. ನೋಡ್ರಪ್ಪ, ಇವಾಗ ಪೂಜೆ ಕಳೆ ಬಂತು.
ಎಲೆಕ್ಷನ್ ಗೆದ್ದು ನಾಯಕ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ. ಆದ್ರೆ ಜನರ ಮನ್ಸನ್ನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ ನಿನ್ ಕೈಲಿ. ಸಮಸ್ಯೆಗಳು ಬಂದಾಗ ಅದನ್ನ ಬಗೆಹರಿಸ್ಬೇಕೆ ಹೊರತು ಮತ್ತಷ್ಟು ದೊಡ್ಡದು ಮಾಡಬಾರ್ದು. ಅದು ನಿಜವಾದ ನಾಯಕನ ಲಕ್ಷಣ. ಸರಿಯಾಗಿ ಹೇಳಿದ್ರಿ ಅದಕ್ಕೆಮ್ಮ. ಏಯ್ ತಿಳ್ಕಳಲೇ. ನೋಡು ಶಾಂತಾರಾಮ, ನೀನು ವೈರಿ ಅಂತ ನೋಡೋದು ನನ್ನನ್ನ ಮಾತ್ರ. ನನ್ನ ಮಾತ್ ಕೇಳಿ ಗುಡಿಲಿ ಪೂಜೆ ನಡೆಸ್ತಿದ್ದಾರೆ ಅಂದ್ ಮಾತ್ರಕ್ಕೆ ಶಾಸ್ತ್ರಿಗಳ ಪರಿವಾರದ ಬಗ್ಗೆ ಏನೇನೋ ಮಾತಾಡ್ಬೇಡ. ಬನಶಂಕರಮ್ಮನ್ ಪೂಜೆ ಮಾಡ್ಬೇಕು ಅಂತ ಜನ ಎಷ್ಟು ವರ್ಷದಿಂದ ಕಾಯ್ತಿದ್ದಾರೆ, ಅದ್ ನಿನಗೂ ಗೊತ್ತು. ಸುಮ್ನೆ ಪೂಜೆ ನಡೆಯೋದಕ್ ಬಿಡು. ಆ ಶಾರದಮ್ಮ ಮಾಡಿದ ಅನಾಚಾರ ಸಾಲ್ದು ಅಂತ ನೀನು ಬಂದ್ಬಿಟ್ಯಾ? ಇನ್ನೀ ಪೂಜೆ ನಡೆಯಕ್ಕಾಗಲ್ಲ. ನೀನ್ ಏನ್ ಬೇಕಾದ್ರೂ ಮಾತಾಡು ಶಾಂತಾರಾಮ, ಆದ್ರೆ ನಮ್ ಜನಗಳಿಗೆ ಮೋಸ ಮಾಡಕ್ ಆಗಲ್ಲ. ಮೋಸ ಮಾಡ್ತಿರೋದು ನಾನಲ್ಲ ದಾಮಿನಿ, ನೀನು. ನಿನಗೆ ಗಂಡ ಇಲ್ಲದಿದ್ರು ಮುತ್ತೈದೆ ತರ ಅಲಂಕಾರ ಮಾಡ್ಕೊಂಡು ಓಡಾಡ್ತೀಯ, ಬೊಟ್ಟಿಟ್ಕೊಂತ್ಯ. ಇದನ್ನೆಲ್ಲ ನೋಡಿ ಜನ ಮೋಸ ಹೋಗ್ಬೋದು, ನಾನಲ್ಲ. ಇವಂದು ಅತಿ ಆಗ್ತಿದೆ ಚಿಕ್ಕಮ್ಮ, ಸುಮ್ಮನೆ ಇರೋದಕ್ಕೆ ಹೇಳಿ, ಇಲ್ಲಾಂದ್ರೆ. ನೀನೇನು ಮಾತಾಡ್ಬೇಡ ಕಂದ. ದೊಡ್ಡವ್ರ ವಿಚಾರ ದೊಡ್ಡವರೇ ಬಗೆಹರಿಸ್ಕೋತಾರೆ. ಹೋಗೋ. ನೀನು ರಾಯರ ಮನೆ ಕಾಲು ಹಿಡ್ತಿದ್ದ ಹಾಗೆ ರಾಯರಿಗೆ ವಕ್ರ ದಶೆ ಶುರುವಾಗಿ ಹೋಯ್ತು. ದೇವ್ರೆ, ನಾನು ಅನ್ಕೊಂಡಿದ್ದೇ ಒಂದು, ಇಲ್ಲ ಆಗ್ತಿರೋದೇ ಒಂದು. ಎಲ್ಲ ಮಿತಿ ಮೀರಿ ಹೋಗ್ತಿದೆ. ಏನಪ್ಪ ಮಾಡೋದಿವಾಗ? ದೇವಿ ಬರ್ತಾಳೆ ಅಂತ ಸಂಭ್ರಮ ಪಡ್ತಿರುವಾಗ ರಾಯರು ನೀರಲ್ಲಿ ಕೊಚ್ಚೋದ್ರು. ಅವ್ರ ಮೊದಲನೇ ಮಗ ತಾಯಿಗೆ ಬಾಯಿಗೆ ಬಂದಂತೆ ಬೈದು ಶಾಪ ಹಾಕ್ದ. ತಾಯಿ ಆವತ್ತು ಗರ್ಭಗುಡಿ ಬಾಗಿಲು ಹಾಕಿದೋಳು ಇನ್ನೂವರೆಗೂ ತೆರೆದೇ ಇಲ್ಲ.